ಇದ್ದಿದ್ದು ಇರಲಾರ್ದು ಎಷ್ಟರಾಗಲ್ದಕ್ಕ ಬಾಬೋರ್ ಬಂಡಾರದಲ್ಲಿ ಆಗ್ತಾರಿಲ್ಲ. ಇದು ಎಂಥ ಸೇವೆ ಇದು. ಬಾಬಾ ಅದಕ್ಕೆ ನಿಮ್ಮನ್ನು ಮುಂದಿಟ್ಟಿದ್ದಾನೆ. ಕನ್ಯರಿಗಿಂತ ಜಾಸ್ತಿ ಮಾತೆಯರಿಗೆ ಬಹಳ ಮಾತು, ಯಜ್ಞವನ್ನು ನಡೆಸುವಂಥ ಮಾತೆಯರು ಅಂತ ಹೇಳ್ತಾನೆ. ಮತ್ತು ನೀವೆಲ್ಲ ನನ್ನ ಅನುಭವದಲ್ಲಿ ಹೇಳ್ತೀನಿ, ನಾವು ಒಂದು 10 ಸೆಂಟ್ರಿ ತೆಗೆದಿದ್ದು ಇಲ್ಲಿ ಬರೋದ್ನಾಗ, ಈಗ 10 ಅಲ್ಲ 20 ಆಗ್ಯಾವಲ್ಲೇ. ಒಬ್ಬರು ಮಾತೆ ಇದ್ದರು, ಏತು ಇದು ಬಹಳ ಏನಂತ ಬಡವಿಗಳು ಬೇರೆಯವ್ರ ಮನೆಯಲ್ಲಿ ಕಸ ಮುಸುರಿ ಬೆಳೆದು ಉಪಜೀವನ ಮಾಡ್ತಿದ್ವಿ. ಬೇರೆಯವ್ರು ಕೊಟ್ಟಿದ್ದನ್ನು ತಿನ್ಕೊಂಡು ಜೀವಿಸ್ತಿದ್ವಿ. ಆದರೆ ಬಾಬೋರ್ ಜ್ಞಾನ ತೊಗೊಂಡ ನಂತರ ಒಬ್ಬರ ಮನೆಯಿಂದ ಇಲ್ಲ, ತಾನೇ ಏನು ಸಿಗ್ತೈತೆ ಅಷ್ಟರದೊಳಗೆ ಊಟ ಮಾಡಿಕೊಂಡು ಮತ್ತೆ ಏನು ಮಾಡ್ತಿದ್ರು, ಬಾಬೋರ್ ಮುಳ್ಳೆಯಲ್ಲಿ ಬಂದಿತ್ತದು. ಅವ್ರು ಏನು ಮಾಡ್ತಿದ್ರು, ಪ್ರತಿಯೊಂದು ಬ್ಯಾಳೆ ಒಂದು ಕಡೆ, ಅಕ್ಕಿ ಒಂದು ಕಡೆ, ಮತ್ತೇನೇನು ಮಾಡ್ತಾರವ ಎಲ್ಲ ಬೇರೆ ಬೇರೆ ಮಾಡಿ ಗಂಟು ಕಟ್ಕೊಂಡು ವಾರಕ್ಕೆ ಗಂಟು ಕಟ್ಕೊಂಡು ಬರ್ತಿದ್ರು. ಅದಕ್ಕೆ ಬಾಬಾ ಅವ್ರನ್ನ ನೆನಪು ಮಾಡ್ತಾರೆ ಮತ್ತೆ. ಹಂಗೆ ನೀವು ಅಡುಗೆ ಮಾಡೋ ಹೊತ್ತಿನಾಗ ಬಾಬಾ ಅವರು ನೆನಪು ಮಾಡಿ ತೆಗೆದು ಇಡ್ಲಿ ಬಿಡ್ಲಿ ಮತ್ತು ಬೇರೆ ನೆನಪು ಮಾಡಿ, ಬಾಬಾ ಇದು ನಿಮ್ಮ ಪಾಲೆಂದು, ಬಾಬಾ ಇದು ನಿಮ್ಮ ಪಾಲೆಂದು. ಈಗ ನಾವು ಊಟ ಮಾಡ್ತೀವಿ, ಬ್ಯಾಳೆ ಅದು ಅಕ್ಕಿ ಏನೇನೋ ಮಾಡ್ಕೊಂಡು ಊಟ ಮಾಡ್ತೀವಿ. ಬಾಬೋರು ನೆನ್ಕೊಂಡು ಭೋಗ ಹಚ್ಚಬೇಕಂತಂದಾಗ ಮಾತ್ರ ಬಾಬಾ ಕಡೆ ಹೋಗ್ತೀವಿ. ಬಾಕಿ ಅಡುಗೆ ಮಾಡುವಾಗ ಅಥವಾ ಏನಾರ ಮಾಡ್ತೀರ ಅದು ಮಾಡುವಾಗ ಬಾಬಾ ಇದು ನಿಮ್ಮ ಇದ್ರ ಮನೆಗೆ ಅದು ಮೊದಲು ಮಾತೇರು ಮಾಡ್ತಿದ್ರು. ಈಗಂತೂ ಅಕ್ವರೇ ಹೇಳೋದಿಲ್ಲ. ಮತ್ತು ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ, ಹೇಳ್ತಾರೆ ಅಂತೆಲ್ಲ ಇಂಥವೆಲ್ಲ ಹೇಳ್ತಾರೆ. ಯಾಕಂದ್ರೆ ನಾವೆಲ್ಲ 74 ನಾವು ಬಿಡಿಸಿ ಹೇಳಲ್ಲ. ನಾವು ದಾದಿಯರ ಕೈಯಿಂದ ಬೆಳೆದವರು. ಅವ್ರ ಕೈಯೊಳಗೆ ಎಷ್ಟು ಜನ ಮಾತೇ ಬಿಡ್ತಿದ್ರು, ಅವರೆಲ್ಲ ಹೇಳ್ತಿದ್ರು. ಅದನ್ನು ಕೇಳ್ಕೊಂಡು ನಿಮ್ಗೆ ಹೇಳಕತ್ತೀನಿ. ಆನಂತರ ಬಾಬುರಂತ ಮುರುಳಿಯೊಳಗೆ ಹೇಳ್ತಾರೆ, ಅದಕ್ಕೆ ಏನೇ ಇರಲಿ ಮನ್ಯಾಗ ನೀವು ಅಕ್ಕಿ ಬ್ಯಾಳೆ ಇದ್ರೂ ಕೂಡ ಒಂದು ಮುಷ್ಟಿ ತೆಗೆದಿಟ್ಬಿಡಿ ಸಾಕು. ಸೊ ಒಂದೇ ಮುಷ್ಟಿನ ಬ್ಯಾಳೆ ಹಾಕ್ತೀವಿ ಅಂದ್ರೆ ಅದೊಂದು 4 ಕಾಳು ಹಾಕಿಬಿಟ್ಟು ಸಾಕು. ಕೆಲವರು ಏನು ಮಾಡ್ತಿರ್ತಾರೆ, ಇರೋದಿಲ್ಲಲ್ಲ, ಒಂದು ಮುಷ್ಟಿ ಬ್ಯಾಳೆನ ಸಾರು ಮಾಡಿಬಿಡ್ತಾರೆ. ಅಂಥ ಪರಿಸ್ಥಿತಿ ಈಗಂತಿಲ್ಲ, ಅವಾಗ ಹಂಗಿತ್ತು. ಅದಕ್ಕೆ ಬಾಬೋರು ಭಂಡಾರಕ್ಕಿಷ್ಟು, ಬಾಬೋರು ಭಂಡಾರಕ್ಕಿಷ್ಟು. ನಿಮ್ಮಿಂದನೇ ಭಂಡಾರ ಭರ್ಪೂರ ಆಗಬೇಕು, ನಿಮ್ಮಿಂದನೇ ಭರ್ಪೂರ ಆಗೋದು. ಈಗ ಅಣ್ಣಂದ್ರೆ ಏನದು ತಿಂಗಳಿಗೆ ಒಂದು ಸಲ ಕೊಡ್ತಾರೆ, ಆಗೋತು ಶಿವಾಯ ನಮ್ಮ, ಹೌದಲ್ರಿ? ಆದರೆ ನೀವು ಹಂಗಲ್ಲ. ನೀವು ಬಾಬೋರ ಮನೆಯಿಂದ ಏನಾದ್ರು ಸ್ವಲ್ಪ ಪ್ರಸತ್ತಂದ್ರೆ ಮನೆಯಾಗ ಎಲ್ಲರಿಗೂ ಹಂಚ್ತೀರಿ. ಅಣ್ಣವ್ರು ಹಂಚ್ತಾರ, ಜೇಬ್ನಾಗ ಇಟ್ಕೊಳ್ಳೋದಲ್ಲ, ಇಷ್ಟು ಬಾಗಿಲು ತನ ಮುಗಿಸೇ ಬಿಡ್ತಾರೆ. ಅಕ್ವರಿ ಹೇಳಿರ್ತಾರೆ, ಅಕ್ವರಿ ಮನೆ ಅಕ್ವರಿ ಕೊಡ್ರಿ, ಅಣ್ಣನಿಗೆ ಕೊಡ್ರಿ, ಮನೆಯಾಗ ಎಲ್ಲರಿಗೆ ಕೊಡ್ರಿ ಅಂತ ಹ್ಞೂ ಅಂತಾರೆ. ಅದು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ಇದು ಎಷ್ಟೊಂದು ಸ್ವಾರ್ಥ ಇರ್ತದೆ ಅಣ್ಣಂದಿರ ಹತ್ರ. ಆದರೆ ಅಕ್ಕಂದ್ರೆ ಅಲ್ಲಿ ಮಾತೇರಲ್ಲಿ ಇರಲ್ಲ. ಎಲ್ಲರಿಗೂ ತಿನ್ನಿಸಿ ಉಗಿಸಿ ಆನಂತರ ಅವ್ರ ಮನಸ್ಸಿನಾಗ ಏನಿರ್ತೈತೆ, ನಮ್ಮ ಮಕ್ಕಳು ಶಾಂತಿಯಿಂದಿರಲಿ, ಬುದ್ಧಿವಂತರಾಗಲಿ, ದೊಡ್ಡವರಾಗಲಿ, ಬಾಬೋರ ಮಕ್ಕಳಾಗಲಿ ಅಂತ ನೀವು ಸಂಕಲ್ಪ ಮಾಡ್ತೀರಲ್ಲ. ಹಾಂ, ಇದು ಶಿಕ್ಷಣ ಬಾಬಾ ಕೊಟ್ಟಿದ್ದು, ಮಮ್ಮ ಕೊಟ್ಟಿದ್ದು. ಮಮ್ಮ ನಿನ್ನೆ ನಾನು ಮುರಳಿ ಓದಿದ್ದೆ, ಎಲ್ಲೋ ಪಂಜಾಬ್ದಲ್ಲಿ ಹೋಗಿದ್ರೆ ಅಂತ. ಮಾತೆಯವ್ರದ್ದು ಒಂದು ಜುಂಡ ಇತ್ತು, ಗುಂಪಿತ್ತು. ಅಲ್ಲಿಗೆ ಹೇಳಿದರು, ಯಾರೋ ಒಬ್ಬರು ಅಕ್ಕಂದರು ಸ್ವಲ್ಪ ಗುಪ್ತ ದಾನ ಮಾಡ್ಬೇಕಂತ ತಿಳ್ಕೊಂಡು ಬಚ್ಚಿಟ್ಕೊಂಡು ಕೂತಿದ್ರು. ಮಮ್ಮ ನಾನು ಬಾದ್ಮೆ ಮಿಲುಂಗಿ ಏನು ಹೇಳಿ ಏನಿಲ್ಲ, ಬಾದ್ಮೆ ಮಿಲುಂಗಿ ಹಿಂಗೆ ಅಂತ ತಿಳ್ಕೊಂಡು ನಂತರ ಭೇಟಿ ಆಗ್ತೀನಿ ಅಂತ ತಿಳ್ಕೊಂಡು ಹಿಂಗೆ ಹೇಳಿ ಸುಮ್ಮನೆ ಕೂತ್ಕೊಂಡು ಎಲ್ಲರೂ ಹೋದ ನಂತರ ಅವರು ಗಂಟೆ ಕಟ್ಕೊಂಡಿದ್ರಲ್ಲ ಅಂತ ತೆಗೆದ್ಬಿಟ್ಟು, ನಂದು ಬಾಬೋರ ಮನೆಗೆ ಮುಗಿಸ್ಬೇಕು ನೀವು, ಬಾಬೋರ ಹತ್ರನೂ ಕೊಡ್ಬೇಕು ನೀವು. ಯಾಕಂದ್ರೆ ಬಡಿಮ್ಮ ಅಂದರು ಅವರೇ ಅಲ್ಲ, ದೊಡ್ಡ ತಾಯಿ ಅಂದ್ರೆ ಅವರೇ. ನೀವು ಹೋಗಿ ಮುಟ್ಟಿಸ್ರಿ, 1 ರೂಪಾಯಿ ತೆಂಗಿಗೆ ಹಾಕಬೇಕು, 1 ರೂಪಾಯಿ ಭಂಡಾರಕ್ಕೆ ಹಾಕಬೇಕು, 1 ರೂಪಾಯಿ ಏನಿದಲ್ಲ ಅಲ್ಲೇ ಬರ್ತಕ್ಕಂಥವ್ರಿಗೆ ಎಲ್ಲರಿಗೂ ಭೋಗ ಇಡಿಸಬೇಕು. 1 ರೂಪಾಯಿಗೆ ಬೆಲೆ ಇತ್ತಲ್ಲ ಆಗಿನ ಕಾಲದಲ್ಲಿ, ಭೋಗ ಇಡ್ತಾರಲ್ಲ, ಭೋಗ ಇಡುವತ್ನಾಗ ಇದನ್ನ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿಕೊಟ್ರಂತ. ಹಾಗೆ ಎಷ್ಟೊಂದು ಮಾತೇರು ನಾನು ಸುಮಾರು ಇಂಡಿಯಾದಲ್ಲಿ ಎಲ್ಲ ಕಡೆನೂ ಹೋಗಿದ್ದೀನಿ. ಮಾತೇರು ಸೇವೆ ಮಾಡಿದ್ದು ನೋಡಿದ್ರೆ ಅದಕ್ಕೆ ಬಾಬಾ ನಾನಲ್ಲ ಇದು ಮಾತೇರನ್ನ ಯಾಕೆ ಮಾಡ್ತಾರೆ ಮಹಿಮೆ. ಅಣ್ಣಂದಿರನ್ನ ಕುಮಾರಸನ್ನ ಕುಮಾರಿಯವ್ರನ್ನ ಮಹಿಮೆನ ಮಾಡೋದಲ್ಲ, ಮಾತೇರದೊಳಗೆ ಅವ್ರದ್ದು ಬಂದ್ಬಿಡ್ತದೆ ಅಂತ ತಿಳ್ಕೊಂಡು ಎಲ್ಲರಿಗೂ ಅದನ್ನು ಹೇಳ್ಬಿಡ್ತಾರೆ. ಅದಕ್ಕೆ ನಿಮಗೆ ಈಗ ಅಲ್ಲಿ ಸೆಂಟ್ರ್ ನಡೆಸೋದಂತೆಲ್ಲ
ಅದು ನೀವು ಒಂದೊಂದು ಅಗಳು ಒಂದು ಪೈಸಾ ಏನು ಮಾಡ್ತಿರಲ್ಲ ಇಡೀ ವಿಶ್ವಕ್ಕೂ ಹೋಗ್ತೈತೆ ಅದು. ಈಗ ನೋಡ್ರಿ ನೀವು ಹೇಳ್ಯಾರೆಲ್ಲ ಗೊತ್ತಿಲ್ಲ ನನಗೆ, ನೀವೇನು ಬಂಡಾರ ಸೇವೆ ಮಾಡ್ತಿರಲ್ಲ ಅವ್ರು ಮೌಂಟ್ ಅಬುಕ್ಕೆ ಕಳಿಸ್ತಾರೆ. ಮೌಂಟ್ ಅಬುಕ್ಕೆ ಪಾಪ ತಾವು ಇದ್ರೇನು ಇರಲಿಲ್ಲ ಅಂದ್ರೇನು ಏನೂ ಅಲ್ಲ ಅಣ್ಣಂದ್ರೆ ಕೊಟ್ಟಿರ್ತಾರೆ, ಆ ಬಂಡಾರದಲ್ಲಿ ಹಾಕಿ ಇಷ್ಟು ಕಳಿಸ್ಬೇಕಂತಿರ್ತಂತ ಕಳಿಸ್ಬಿಡ್ತಾರೆ. ಉಳಿದಿದ್ರೊಳಗೆ ತಮ್ಮ ಜೀವನ ಯಾರಿಗೆ ಹೇಳೋಕ್ಕೆ ಬರೋದಿಲ್ಲ. ನಮ್ಮಲ್ಲಿ ಇದು ಇಲ್ಲ ಅದು ಇಲ್ಲ ಅಂತ ಹೇಳ್ತಾರೆ. ಒಂದು ಸಾಲಲ್ಲ ಅದು ನಿಮಗೆ ಇಲ್ಲಲ್ಲ. ಹೀಗೆಲ್ಲ ಸೇವೆ ಮಾಡಿದವರು ಇವತ್ತು ದಿವಸದಲ್ಲಿ ಬಾಬಾ ಅವ್ರ ಮುಂದುಗಡೆ ಇದ್ದಾರೆ. ಅದಕ್ಕೆ ನೀವು ಏನು ಕಡಿಮೆ ಏನಿಲ್ಲ. ತಾವರೆಗೆರೆಯೊಳಗೆ ನಾವು ಬಂದಿದ್ದೆ, ರಾತ್ರಿ ಬಂದಾಗ ನೋಡಿದ್ರಂದ್ರೆ ಮಾತಾಡಿದ ಜೂಂಡಿ ಜಾಸ್ತಿ ಇತ್ತು. ಅಷ್ಟೊತ್ತಿಗೆಲ್ಲ ಹೋಗ್ಯಾರಂತ ಅಕ್ಕವ್ರು ಹೇಳಿದ್ರು. ಆದರೆ ನಾ ಏನು ಹೇಳಿದ್ದೆ ಗೊತ್ತೇನ್ರಿ? ಏನು ಹೇಳಿದ್ನ ಅಕ್ಕವ್ರಿಗೆ ನೆನಪಿಲ್ಲ. ಏನು ಹೇಳಿದ್ನಂದ್ರೆ ಇನ್ನೊಂದು ಸಲ ಬರೋದ್ರಾಗ ದೊಡ್ಡ ಸೆಂಟರ್ ಆಗಬೇಕು, ಅದು ತುಂಬ ಸ್ವಂತ ಸೆಂಟರ್ ಆಗ್ಬೇಕು ಅಂತ ಅಣ್ಣವ್ರು ಸಂಕಲ್ಪ ಇಟ್ಟು ಬಂದಿದ್ದು. ಹೌದಲ್ರಿ? ಹೌದಲ್ರಿ? ಅದಕ್ಕೆ ಅಂಥ ಒಂದು ಸೆಂಟರ್ ಬೆಳೆಸ್ಲಿಕ್ಕೆ ಕಾರಣ ನೀವೇ. ಅದಕ್ಕೆ ದಯವಿಟ್ಟು ವರ್ಷಕ್ಕೊಂದು ಸಲ ಮದುವೆ ಬರಿ. ಮತ್ತು ಇನ್ನೊಂದು ಮುಖ್ಯ ಪಾಯಿಂಟ್ ಏನಂದರೆ ಸಮಯ ಬಹಳ ಸಮೀಪ ಇದೆ, ಬಹಳ ಸಮೀಪ ಇದೆ. ಈಗ ನಾನು ನಿಮಗೆ ಬೇಕಾದ್ರೆ ಗ್ಯಾರಂಟಿ ಕೊಡ್ತೀನಿ. ಏನು ಈ 25 ಅಂತ ಮುಗೀತು, 26, 27 ಯಾರು ಹೇಳ್ತಾರೆ ಇದನ್ನು? ದುನಿಯಾದವ್ರು ಹೇಳ್ತಾರೆ, ಪ್ರಪಂಚದವ್ರು ಹೇಳ್ತಾರೆ. 27 ಲೌಕಿಕದವ್ರು ಹೇಳ್ತಾರೆ. ಬಾಬಾ ಸಂದೇಶದೊಳಗೆ ಏನು ಹೇಳಿದ್ರೆ 20 ಅಂತ ಕೇಳ್ಯಾರ. ಬಾಬೋರು ಏನು ಹೇಳ್ತಾರೆ ಅಂತಂದ್ರೆ, ಮಕ್ಕಳೇ ಹಿಂಗೆ ಡೇಟಿಗೆ ಕೊಡಂಗಿಲ್ಲ ಬಾಬಾ. ಮಕ್ಕಳೇ ನೀವು ರೆಡಿ ಆಗ್ರಿ. ಈಗ ನಿನ್ನೆ ಹೇಳ್ಯಾರ ನೋಡಿ, ಮಣಿಗಳು ರುದ್ರಮಾಲೆ ಆಗಬೇಕು, ವಿಷ್ಣು ಮಾಲೆ ಆಗಬೇಕು, ಇವೆಲ್ಲ ಕೇಳಿದ್ರು ದಾದಿನ ಆಗ್ಯಾರೇನು. ಬಾಬಾ 2005 ಕೇಳಿದ್ರು ಇದನ್ನು. ಹಿಂದಿ ಮುರಳಿ ಹೋದೈತೆ ನೋಡ್ರಿ. ಅದಕ್ಕೆ ದಾದಿ ನಮ್ಮೆಲ್ಲರ ಪರವಾಗಿ ಹಾಂ ಬಾಬಾ ಆಗಿಬಿಟ್ಟಾರೆ ಅಂತ. ಇನ್ನೂ ಆಗೋರಿ ಅಷ್ಟು ಜನ ಇದ್ದಾರೆ. ರುದ್ರಮಾಲೆಗಳು ಅಂತಂದ್ರೆ ನಾವೆಲ್ಲ ಆತ್ಮಗಳು ಬಂದ್ಬಿಡ್ತೀವಿ. ವಿಷ್ಣು ಮಾಲೆ ಒಳಗೆ ಅಂತಂದ್ರೆ ನಾವೆಲ್ಲ ಬ್ರಾಹ್ಮಣರು ಬಂದ್ಬಿಡ್ತೀವಿ. ಅದಕ್ಕೆ ಅಷ್ಟಮಣಿಗಳು, 108 ಮಣಿಗಳು ಮತ್ತು 16,000 ಜನ. ಅದರೊಳಗೆ ನಾವು ಎಲ್ಲಿದ್ದೀವಿ ನೋಡ್ಕೊಡ್ರಿ ಅಂತ ಹೇಳ್ತಾರೆ ಬಾಬರು. ಯಾರು ಇಷ್ಟತ್ತ ನಾ ಏನು ಹೇಳಿನಲ್ಲ ಇದನ್ನೆಲ್ಲ ರೆಗ್ಯುಲರ್ ಮಾಡ್ತಾರೆ, ಅವರೇ ನಿಜವಾದ ಮನೆಗಳಲ್ಲಿ ಬರೋ. ಅದಕ್ಕೆ ನಾವು ಬರೋಣ ಬಿಡೋಣ, ಬರೋಣ ಬಿಡೋಣ. ರುದ್ರಮಾಲೆಯಲ್ಲಿ ಎಲ್ಲರೂ ಬರ್ತಾರೆ. 16,000 ಕೆಲವರು ಮಾತ್ರ ಅಷ್ಟೇ ಬರ್ತಾರೆ. ಈಗ 100 108 ಅಂದರೆ 8 ಮಣಿಗಳು ಸೇರ್ಕೊಂಡು ಹೇಳಿದ್ರು. 100 ಮಣಿಗಳಲ್ಲಿ ಬರೋವಂಥ ಪುರುಷಾರ್ಥ ಮಾಡಬೇಕು ನೀವೆಲ್ಲ. ಯಾಕಂದ್ರೆ ತಾವರೆಕೆರೆ ಕಮಲದ ಪುಷ್ಪದಲ್ಲಿ ಬೆಳೆದಿರುವಂಥ ನೀವೆಲ್ಲ ಆತ್ಮಗಳು. ಅದಕ್ಕೆ ವಿಶೇಷವಾಗಿದ್ದೀವಿ. ನಾನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಅದಕ್ಕೆ ದಯವಿಟ್ಟು ಇನ್ನೊಂದು ಸಲ ನಮ್ಮನ್ನು ಕರೆಸ್ರಿ, ಸೆಂಟ್ರ್ ದೊಡ್ಡದು ಮಾಡಿರಿ, ಆತ್ಮಗಳನ್ನೆಲ್ಲ ಸೇರಿಸ್ರಿ. ಯಾಕಂದ್ರೆ ಎಲ್ಲರೂ ಮೊದಲು ಮಾತೆಯನ್ನ ಕನ್ಯೆಯನ್ನ ಮೊದಲು ಸೆಂಟ್ರಿಗೆ ಬರೋ ಮಾಡಿ, ಆನಂತರ ಹಿಂದ್ಗಡೆ ನಿಮ್ಮಿಂದ ಬಂದೇ ಬರ್ತಾರೆ ಅಣ್ಣಂದಿರು. ಯಾಕಂದ್ರೆ ನೀವು ಅಲ್ಲೇ ಹೋಗಿ ಕಾಯಮೆ ಕುಂತಿರೋದ್ರೆ ನಮ್ಮ ಮನೆಯವ್ರು ಅಲ್ಲೇ ಹೋಗಿ ಕುಂತಾರೆ. ನಿಮ್ಮ ಹಿಂದೆ ಹೈದ್ರಾಬಾದಲ್ಲಿ ಹಿಂಗಾಗಿತ್ತು, ಫ್ಯಾಮ್ಲಿನೇ ಇದಾಗ್ಬಿಟ್ಟಿತ್ತು. ಹಂಗೆ ಈ ಸದ್ಯ ಈಗ ಬಾಬಾನು ಇನ್ನು ಹೇಳಿದ್ದಾರೆ, ನಾನು ಗುಜರಾತ್ಗೆ ಹೇಳಿದೆ, ನಾನು ಯಾವಾಗ ಆದೇಶ ಕೊಡ್ತೀನಿ ಅವಾಗೆಲ್ಲ ಬಂದುಬಿಡ್ಬೇಕು. ಯಾರು ತಯಾರಾಗ್ತಾರೆ ಅವ್ರಿಗೆ ಅಕ್ಕೋರ್ ಮುಖಾಂತರರಾಗಲಿ, ಮುರಳಿ ಒಳಗರಾಗಲಿ, ಯಾರು ಆಗಲಿ ಸಂದೇಶ ಕೊಟ್ಬಿಡ್ತಾರೆ. ಆಯಿತು ರೆಡಿ ಬಾಬಾ ಅಂದರು.